ಬಗರ್ಹುಕುಂ ಮೊಬೈಲ್ ಆ್ಯಪ್ನಲ್ಲಿ ವಿಲೇಜ್ ಅಕೌಂಟೆಂಟ್ಸ್ಗಳು ಯಾವ ರೀತಿ ಫೀಲ್ಡ್ ವೆರಿಫಿಕೇಷನ್ ಮಾಡಬೇಕು ಅಥವಾ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಈ ಮೊಬೈಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಏನು ಅರ್ಜಿದಾರದ ವಿವರ ಏನು ಪಡಿತೀರಾ ಅದಕ್ಕಿಂತ ಮುಂಚೆ ನೀವು ವೆಬ್ ಅಪ್ಲಿಕೇಶನ್ ಲಾಗಿನ್ ಆಗಬೇಕಾಗತ್ತೆ. ವೆಬ್ ಅಪ್ಲಿಕೇಶನ್ ಲಾಗಿನ್ ಆಗಿ ಅಲ್ಲಿ ನೀವು ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ನೀವು ಯಾವ ಒಂದು ಅರ್ಜಿದಾರರು ಅಥವಾ ಯಾವ ಸರ್ವೆ ನಂಬರ್ಗೆ ನೀವು ಫೀಲ್ಡ್ ಎನ್ಕ್ವೈರಿಗೆ ಹೋಗ್ತೀರಾ ಆ ಒಂದು ಅರ್ಜಿದಾರರ ವಿವರವನ್ನು ನೀವು ಡೌನ್ಲೋಡ್ ಮಾಡಬೇಕು. ಇಲ್ಲಿ ನಾನು ವೆಬ್ ಅಪ್ಲಿಕೇಶನ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ವೆಬ್ ಅಪ್ಲಿಕೇಶನ್ಸಲ್ಲಿ ನಿಮಗೆ ಲಾಗಿನ್ ಆದರೆ ವಿಲೇಜ್ ಅಕೌಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ವೆಬ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಅದು ಏನೇನು ಮಾಡಬೇಕಾಗತ್ತೆ ವಿಲೇಜ್ ಅಕೌಂಟೆಂಟ್ಸ್ ಅಂತ. ಈಗ ಸದ್ಯಕ್ಕೆ ನಿಮಗೆ ಜಸ್ಟ್ ನಿಮಗೆ ಬ್ರೀಫ್ ಮಾಡ್ತಾ ಇದ್ದೀನಿ. ವೆಬ್ ಅಪ್ಲಿಕೇಶನ್ ಲಾಗಿನ್ ಆಗಿ ಚೆಕ್ ಲಿಸ್ಟ್ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೇಟ್ ಇದೆ, ಅದನ್ನು ನೀವು ಫಸ್ಟು ಡೌನ್ಲೋಡ್ ಮಾಡಿ ನಂತರ ಅದನ್ನು ಪ್ರಿಂಟ್ ತೊಗೊಂಡು ನೀವು ಫೀಲ್ಡಿಗೆ ಹೋಗಬೇಕಾಗತ್ತೆ. ಮೊಬೈಲ್ ಆ್ಯಪಲ್ಲಿ ವೆರಿಫಿಕೇಷನ್ ಮಾಡೋದ್ರ ಜೊತೆಗೆ ಈ ಒಂದು ಚೆಕ್ ಲಿಸ್ಟನ್ನು ಫಿಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಅಲ್ಲಿ ಆ ಚೆಕ್ ಲಿಸ್ಟಲ್ಲಿ ಒಂದು ಕ್ವಶನ್ಸ್ ಇರುತ್ತೆ, ಅದನ್ನು ನೀವು ಫಿಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಇದು ಉದಾಹರಣೆಗೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ಇರುತ್ತೆ ಚೆಕ್ ಲಿಸ್ಟು. ಸೊ ಇದನ್ನು ನೀವು ಫೀಲ್ಡ್ ಎನ್ಕ್ವೈರಿ ಮಾಡೋ ಸಂದರ್ಭದಲ್ಲಿ ನೀವು ಅದನ್ನು ತೊಗೊಬರ್ಬೇಕಾಗತ್ತೆ. ನೆಕ್ಸ್ಟ್ ಈಗ ಮೊಬೈಲ್ ಆ್ಯಪ್ಗೆ ನಾವು ತೋರಿಸೋದಾದರೆ ಇಲ್ಲಿ ನಿಮಗೆ ಮೊಬೈಲ್ ಆ್ಯಪಲ್ಲಿ ಕಾಣ್ತಿದೆ ನಿಮ್ಮ ವಿಲೇಜಿನ ಡೇಟಾನ ಡೌನ್ಲೋಡ್ ಮಾಡಿದ್ದೀರಾ. ಮಾಡಿ ನಂತರ ನಿಮಗೆ ಯಾವ ಸರ್ವೆ ನಂಬರ್ಗೆ ನೀವು ಫೀಲ್ಡ್ ವಿಸಿಟ್ ಕೊಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕಾಣ್ತಾ ಇದೆ. ಇಲ್ಲಿ ಆಧಾರ್ KYC ಅಂತ ಬರ್ತಾ ಇದೆ, ಆಧಾರ್ KYC. ಈ ಆಧಾರ್ KYC ಇದು ವಿಲೇಜ್ ಅಕೌಂಟೆಂಟ್ಸಿಂದಲ್ಲ, ಇದು ಫಾರ್ಮರ್ದು ಆಧಾರ್ KYC ಮಾಡಬೇಕು. ಮತ್ತು ಆಧಾರ್ KYC ಈಗ ಸದ್ಯಕ್ಕೆ ಮೊಬೈಲ್ ಆ್ಯಪ್ನಲ್ಲಿ ಮ್ಯಾಂಡೇಟ್ರಿ ಇರೋದಿಲ್ಲ, ಅದು ಮಾಡ್ದಲೇನೋ ನೀವು ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು. ಬಟ್ ವೆಬ್ ಅಪ್ಲಿಕೇಶನಲ್ಲಿ ಮಾಡಲೇಬೇಕಾಗತ್ತೆ. ಇಲ್ಲಿ ಮಾಡಲಿಲ್ಲ ಅಂದರೆ ವೆಬ್ ಅಪ್ಲಿಕೇಶನ್ ನೀವು ಲಾಗಿನ್ ಆದಾಗ ಕೇಳುತ್ತದೆ ಆಧಾರ್ KYC ಮಾಡಿ ಅಂತ, ನಂತರನಾರು ಮಾಡ್ಬೋದು. ಇಲ್ಲಿ ಮಾಡಿದ್ರೆ ತೊಂದರೆ ಇಲ್ಲ. ನೆಕ್ಸ್ಟ್ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ನೀವು ಅವ್ರದ್ದು ಫಾರ್ಮರ್ ನಿಂತಿರ್ತಕ್ಕಂಥ ಜಮೀನಲ್ಲಿ ನಿಂತಿರ್ತಕ್ಕಂಥ ಫೋಟೋನ ನೀವು ಕ್ಯಾಪ್ಚರ್ ಮಾಡಬೇಕು. ನಂತರ ಮಾಜರ್ ವೀಡಿಯೋ ಬರುತ್ತೆ. ಮಾಜರ್ ವೀಡಿಯೋದಲ್ಲಿ ನೀವು 10 to 15 ಸೆಕೆಂಡ್ಸ್ ಒಂದು ವೀಡಿಯೋ ಮಾಡಬೇಕಾಗತ್ತೆ. ನಂತರ ಗಡಿ ಅಂತ ಹೇಳಿದ್ರೆ ನೀವು ಬೌಂಡ್ರಿ ಕ್ಯಾಪ್ಚರಿಂಗ್, ಈಗ ಲ್ಯಾಂಡ್ ಬಿಟ್ಟಲ್ಲಿ ಯಾವ ರೀತಿ ಮಾಡ್ತೀರಾ ಆ ಥರ ಬೌಂಡ್ರಿ ಕ್ಯಾಪ್ಚರಿಂಗ್ ಮಾಡಬೇಕಾಗತ್ತೆ. ಅವ್ರದ್ದು ಎಷ್ಟು ಲ್ಯಾಂಡ್ ಪಾರ್ಸಲ್ ಎಷ್ಟಿದೆ ಅಷ್ಟು ಪ್ಲಾಟನ್ನು ಕೂಡ ನೀವು ಮಾರ್ಕಿಂಗ್ ಮಾಡ್ಬೋದು, ಸೇಮ್ ಲ್ಯಾಂಡ್ ಬಿಟ್ಟಲ್ಲಿ ಯಾವ ರೀತಿ ಮಾಡ್ತೀರಾ ಆ ರೀತಿ. ನಂತರ ನಿಮಗೆ ಬರ್ತಕ್ಕಂಥದ್ದು ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ನ RD ನಂಬರು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದರದ್ದು RD ನಂಬರು, ಮತ್ತು RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರು, ಇದಿಷ್ಟನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ನೀವೇನು ನಿಮ್ಮ ಒಂದು ರೆಕಮೆಂಡೇಷನ್ ಏನಿದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂದರೆ ನೀವು ಮುಂಚೆ ನೀವು ಯಾವತ್ತು ಹೋಗ್ತೀರಾ ಅದು ಹಿಂದಿನ ದಿನವೇ ಅವರಿಗೆ ಈ ಥರ ಇಷ್ಟು ಮಾಹಿತಿ ಬೇಕಾಗುತ್ತೆ ಅಂತ ಅವ್ರಿಗೆ ತಿಳಿಸಿದ್ರೆ ಅವರು ರೆಡಿ ಇಟ್ಕೊಂಡಿರ್ತಾರೆ. ಅದರದ್ದು ಏನಿರುತ್ತೆ ನೀವು RD ನಂಬರ್ಸ್ ಎಲ್ಲ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆಮೇಲೆ ನಮೂದಿಸಿ ದಾಖಲೆ ಸೇರಿಸುವಂತಿದೆ. ದಾಖಲೆ ಸೇರಿಸು ಅಂತ ಹೇಳಿದ್ರೆ ಒಂದು ಡಾಕ್ಯುಮೆಂಟ್, ಈಗ ಲ್ಯಾಂಡ್ ಬಿಟ್ಟಲ್ಲಿ ಒಂದು ನಿಮ್ಮದೇ ಒಂದು ಈಗ ಮಾಜರ್ ಏನು ನೀವು ಹೇಳಿರ್ತೀರ ಅದ್ರ ಪ್ರಕಾರ ನಿಮ್ಮದು ಒಂದು ವರದಿ ರಿಪೋರ್ಟ್ ಏನಿದೆಯಲ್ಲ ಅದನ್ನು ನೀವು ಒಂದು ದಾಖಲೆ ಸೇರಿಸು ಅಂತ ಕೊಟ್ಟರೆ ಒಂದು ಫೋಟೋ ಕ್ಯಾಪ್ಚರಿಗೆ ಹೋಗುತ್ತೆ. ಅಲ್ಲಿ ನೀವು ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಫೋಟೋ ಕ್ಯಾಪ್ಚರ್ ಮಾಡಿ ವಿವರಗಳನ್ನು ಉಳಿಸಿ ಅಂತ ಕೊಟ್ಟರೆ ಇದು ಒಂದು ಅಪ್ಲಿಕೇಶನ್ ಸೇವ್ ಆಗುತ್ತೆ. ಸೊ ಈ ರೀತಿ ಬಗರ್ಹುಕುಂ ಅಪ್ಲಿಕೇಶನನ್ನು ವಿಲೇಜ್ ಅಕೌಂಟೆಂಟ್ಸ್ಗಳು ಈ ರೀತಿ ನೀವು ಕ್ಯಾಪ್ಚರ್ ಮಾಡ್ಬೋದು. ಆದರೆ ಇದಕ್ಕಿಂತ ಮುಂಚೆ ಮೊಬೈಲ್ ಆ್ಯಪ್ ನೀವು ಫೀಲ್ಡಿಗೆ ಹೋಗೋಕ್ಕಿಂತ ಮುಂಚೆ ವೆಬ್ ಅಪ್ಲಿಕೇಶನ್ ಲಾಗಿನ್ ಆಗಿ ಚೆಕ್ ಲಿಸ್ಟ್ ನಿಮಗೆ ಸಂಬಂಧಪಟ್ಟ ನೀವು ಯಾವ ಫೀಲ್ಡಿಗೆ ಹೋಗ್ತಿದ್ದೀರಾ ಯಾವ ಒಂದು ಅರ್ಜಿದಾರದು ಅವ್ರದ್ದು ನೀವು ಚೆಕ್ ಲಿಸ್ಟನ್ನ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದೆ, ಈ ಲಾಗಿನಲ್ಲಿ ನಿಮ್ಮ ಲಾಗಿನಲ್ಲಿ ಡೌನ್ಲೋಡ್ ಮಾಡಿ ನಂತರ ಅದನ್ನು ಫಿಲ್ ಮಾಡ್ಕೊಂಡು ಬರಬೇಕು ಆ ಚೆಕ್ ಲಿಸ್ಟನ್ನು. ಆಮೇಲೆ ನಂತರ ಮತ್ತೆ ವೆಬ್ ಅಪ್ಲಿಕೇಶನಿಗೆ ನೀವು ಫೀಲ್ಡಿಂದ ಬಂದ ಮೇಲೆ ಇಲ್ಲಿ ವೀಕ್ಷಣೆ ಅಂತ ಒಂದು ಬಟನ್ ಇದೆ, ಇದು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಏನು ನೀವು ಚೆಕ್ ಲಿಸ್ಟನ್ನು ವೆರಿಫೈ ಮಾಡಿಕೊಂಡು ಬಂದಿದ್ದೀರಾ ಅದನ್ನು PDF ಒಂದು